ಹಂಗಾರೆ ಇನ್ ಯಾವ ಬ್ಲಾಗು ಇವ್ನು ಚಿರು ಜೊತೆ ಮಾಡಲ್ಲ ಫಿಕ್ಸ್ ಆಯ್ತು. ಇವಾಗ 4 ಆಪ್ಷನ್ ಕೊಡ್ತೀವಿ. ಕಟಿಂಗ್ ಮಾಡಿಸ್ಬೇಕು ಓಕೆನಾ, ಇಲ್ಲ ಅಂದ್ರೆ ಮೊಬೈಲ್ದು ಟೆಂಪರ್ ಗ್ಲಾಸ್ ಬ್ಯಾಕ್ ಕೇಸ್ ನ ಕೂತಿದ್ದಾನೆ ಅಣ್ಣ ಬೇಡ. ಸೊ ಇವಾಗಾದ್ರೂ ಹೋಗಿ ಸುಮ್ನೆ ಹೋಗಿದ್ಯಾ? ಓಕೆ ಗೈಸ್, ಅದು ಫಸ್ಟ್ ನಾವು ಕೇಳ್ಬೇಕಿತ್ತು. ನಾನು ಕೇಳಕ್ಕಿನಂತ ಹಿಂಗ್ ಎಳಿತಿದ್ದ ಥರ್ಡ್ ಪಾರ್ಟ್ ಅಂತ ಕೇಳ್ಬೇಕು ನಾವು. ಡೇರ್ ಅನ್ನೋದನ್ನ ಎಕ್ಸೆಪ್ಟ್ ಇಲ್ಲ ಅಂದ್ಬಿಟ್ಟು ಈಗ ಕಾತುರದಿಂದ ಏಕೈಕ ವ್ಯಕ್ತಿ ಕಾಯ್ತಿದ್ವಿ ನಾವೆಲ್ಲ. ಇದು ಆ ಕಡೆ ತಿರುಗ್ಬಿಟ್ರೆ ಬುಜೆ ನೀನ್ ತಿರ್ಗಿಸ್ಬಿಟ್ಟಿ. ಇವಾಗ ಮನ್ಸಾರೆ ತಿರ್ಗಿಸ್ಬಿಟ್ಟು ಬೇಡ್ಕೊಂಡು ಅವ್ನ್ ಬರ್ಲಿ ಅಂತ ತಿರ್ಗಿಸೋ ಬುಜೆ. ಕಮಾನ್ ಬುಜೆ. ಗೈಸ್ 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 ಬುಜೆ ಬಂತು ನೋಡು. ನೀನ್ ತಿರ್ಸಿದ್ಕೆ ಬಂದಿರೋದು ಫೈನಲಿ. ಸೂಪರ್ ಕ್ರೇಜಿ. ಅಂತೂ ಇಂತೂ ಚಿರು ಬಂದ. ಸರಿಯಾಗಿರೋ ಟ್ರೂತ್ ನ ಕೇಳ್ಬೇಕು ಇವಾಗ ನಮ್ ಚೋಟ ಮರಿಗೆ ಕೊಡೋಣ ಓಕೆನಾ. ಅವನೇನಾದ್ರೂ ಸುಳ್ಳು ಹೇಳಿದ್ರೆ ಟ್ರುತ್ ಕೇಳು. ಅವನೇನೋ ಸುಳ್ಳು ಹೇಳಿದ್ರೆ ನಾನ್ ಬಾಯ್ ಬಿಡಿಸ್ತೀನಿ. ಗೊತ್ತಿಲ್ಲ ಆಯ್ತು, ನಾನೇ ಕೇಳ್ತೀನಿ. ಗೈಸ್ ಫೈನಲಿ ಇವಾಗ ಕೇಳ್ತಾ ಇದೀನಿ ಓಕೆ. ಬುಜೆ ಕಮನ್ ಬಿ ಆಕ್ಟಿವ್, ಐ ಆಮ್ ದೇರ್ ವಿತ್ ಯು. ಎದ್ರಕೋಬೇಡ. ಅಣ್ಣನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಪಿನ್ ಮಾಡ್ಕೊಂಡವನೆ. ಅಂದ್ರೆ ಅಣ್ಣನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಪಿನ್ ಮಾಡ್ಕೊಂಡವನೆ. ಅದೇ ಟ್ರೂತ್ ಕೇಳ್ತಾ ಇರೋದು. ಅಣ್ಣನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಪಿನ್ ಮಾಡ್ಕೊಂಡು, 3 ಆಗಿರ್ಬೋದು 2 ಆಗಿರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಒಂದು ಪಿನ್ ಮಾಡೋನೆ. ಆ ಒಂದು ಐಡಿಯಾ ಒರಿಜಿನಲ್ ಹೆಸರು, ಲಾಸ್ಟ್ ಲೆಟರ್ ಏನದು, ಅವರು ಹೇಗಿದ್ದಾರೆ ಅಂದ್ರೆ ಅವ್ರನ್ನ ಹೇಗ್ ವರ್ಣಿಸ್ತೀಯ? ಪಿನ್ ಮಾಡಿರೋದು ರತ್ನ ಗೈಸ್ ನಮ್ಮಮ್ಮ. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ಇಲ್ಲ ಗೈಸ್, ನಾನು ಹೆಸರು ಕೇಳಿಲ್ಲ, ಲಾಸ್ಟ್ ಲೆಟರ್ ಅಷ್ಟೇ ಕೇಳಿದ್ ನಾನು. ಐ. ಅರ್ಥವಾಯಿತು ಬಿಡೆ. ಓಕೆ, ಹೆಂಗಿದ್ರೆ? ಚೆನ್ನಾಗಿದ್ದಾರೆ. ಹೌದಾ? ಅದು ಹುಡುಗನೂ ಆಗಿರ್ಬೋದಿತ್ತು, ಹುಡುಗಿನ ಆಗಿರ್ಬೋದು. ಹುಡುಗನ್ನ ಚೆನ್ನಾಗಿದಾರೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಹೆಂಗೆ ನ್ಯಾಚುರಲ್ ಬ್ಯೂಟಿನ? ಅಂದ್ರೆ ಹುಡುಗ ಅಲ್ಲ. ಅಂತೂ ಇಂತೂ ಏನೋ ಒಂದು ಕನ್ಫರ್ಮ್ ಮಾಡ್ಕೊಂಡ್ರಿ. ನಾನು ಅದು ಹುಡುಗ ಆಗ್ಲಿ ಅಂತ ನಾನು ಆಶಿಸ್ತಿದ್ದೆ. ಏನ್ ಪಿನ್ ಮಾಡಿದ್ದು ಅಂದ್ರೆ ಬರ್ತಾ ಇರುತ್ತಲ್ವಾ ಜಾಸ್ತಿ ಮೆಸೇಜಸ್, ಅಂದ್ರೆ ನಂದು ಈ ಇನ್ಸ್ಟಾಗ್ರಾಮ್ ಪ್ರೈವೇಟ್ ಇದ್ರಲ್ಲಿ ಬರ್ತಾ ಇರುತ್ತೆ ಅನ್ಬಿಟ್ಟು ಅದನ್ನ ಪಿನ್ ಮಾಡಿದ್ದೆ. ಹೌದೌದೌದು, ಪಿನ್ ಮಾಡಿ ಮ್ಯೂಟ್ ಮಾಡಿದ್ದೀನಿ. ಓಕೆ ಸೂಪರ್ ಓಕೆ. ವಿಜಯ್ ಅದು ಓಕೆ, ಅದನ್ನ ವರಿ ಮಾಡ್ಕೋಬೇಡ. ಅದನ್ನ ನಾನು ಇದೀನಿ ತಲೆ ಕೆಡ್ಸ್ಕೋಬಾರ್ದು. ಯುವರ್ ಅ ಸ್ಟ್ರಾಂಗ್ ಗರ್ಲ್. ವರ್ಣಿಸ್ಬೇಕು ಅಂತಲ್ಲ. ಗಾಳಿ ಕೂಡ ಗಾಳ ಹಾಕೋ ಹುಡುಗಿನೇ ಒಟ್ಟಲ್ಲಿ ನನ್ಗೇನೋ ಗೊತ್ತಿರಲಿಲ್ಲ. ಮಾಡಬೇಕು ಬಿಡು. ಓಕೆ ಅಷ್ಟೇ ಗೈಸ್, ಅರ್ಥ ಆಗಿದೆ ಅನ್ಕೋತೀನಿ ಅಷ್ಟೇ, ಇನ್ನೇನ್ ಬೇಡ. ಓಕೆ ಗೈಸ್, ನೆಕ್ಸ್ಟ್ ಹೋಗ್ತಾ ಇದೀವಿ. ರೋಚಕವಾದ ಪಂದ್ಯ. ಡಿಪ್ರೆಷನ್. I like it. He avoid, but this bottle likes me. I can't avoid. Finally ಮತ್ತೊಮ್ಮೆ ಚಿರು ಬಂದೈತೆ. ಅದೇನೋ ಹೇಳ್ತಾರಲ್ಲ, ಟ್ರುತ್ ಇಲ್ಲ, ಒಂದೇ ಟ್ರುತ್, ಇನ್ ಮಿಕ್ಕಿದೆಲ್ಲ ಡೇರು. ಇವಾಗ ತುಂಬಾ ಒಳ್ಳೆ ಅವಕಾಶ. ಏನ್ ಮಾಡ್ತೀಯ? 2 ಡೇರ್ ಐತೆ. ಒಂದೇ ಇರೋದು. ಅವ್ನ್ ಚೂಸ್ ಮಾಡ್ಲಿ. ನಾವಿಬ್ರು ಡಿಸ್ಕಸ್ ಮಾಡಿಡ್ಬೇಕು. ಒಂದು ಅವ್ನ್ ಡ್ರೀಮ್ ಕ್ಯಾನ್ಸರ್ನ ಸುಟ್ಟಾಕ್ಬೇಕು. ಇನ್ನೊಂದು ಯಾವ್ದಾದ್ರು ಒಂದು ಹುಡುಗಿ ಕಾಲ್ ಮಾಡಿ ಐ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳ್ಬೇಕು. ನಾನು ಇನ್ನೂ ಒಪ್ಪಿಲ್ಲ ಇರೋದು, ನಾನು ಹೇಳ್ತೀನಿ. ಈ ಡೇರ್ಗಳೆಲ್ಲ ಬರೋದು ಅದೆಲ್ಲ ಈಸಿಯಾಗಿ ಮಾಡ್ಬಿಡ್ತಾನೆ, ಅದ್ರಲ್ಲಿ ಏನ್ ಸಮಾಧಾನ ಇಲ್ಲ. ನಾನೀಗ ಒಂದು ಐಡಿಯಾ ಕೊಡ್ತೀನಿ. ಇದು ಚಿರುಗ್ ಬಂದೈತೆ ಅನ್ಕೋಣ. ಚಿರುಗ್ ಬಂದೈತೆ. ಚಿರು ಮತ್ತೆ ಬಂತಾ? ನನ್ಗೆ ತಗೋತೀರಾ ಬುಜ್ಜು? ತಗೋತೀರಾ? ಅಲ್ಲ ಹೇಳು ಬಾಯ್ಬಿಟ್ಟು. ಮೇಲ್ಗಡೆ ಬಾತ್ರೂಮ್ ಕೈ ಹಾಕಿ ತೊಳಿ. ಕೊಟ್ಟಿರೋದನ್ನೇ ಕೊಟ್ಟಿದ್ದೆ, ಬೇರೆ ಆಯ್ತು. ನಾನೇ ಒಂದ್ ತಟ್ಟೆ ಕೊಡ್ತೀನಿ, ಒಂದ್ ರೌಂಡ್ ಹೋಗ್ಬಿಟ್ಟು ಬಂದು. ಡೇರು ಕಮಾನ್. ವಾಟ್ ಈಸ್ ದಿಸ್? ಚಾನ್ಸ್ ನ ಮಿಸ್ ಮಾಡ್ಕೋತಾ ಇದ್ಯಾ? ಅವಕಾಶ ಬಂದೈತೆ. ಡ್ರೀಮ್ ಕ್ಯಾಚರ್ ಎಲ್ಲ ಸೆಕೆಂಡರಿ ಡಿಸ್ಟ್ರಾಯ್ ಮಾಡ್ತಾನೆ, ಅದೆಲ್ಲ ಲೆಕ್ಕ ಬರಲ್ಲ. ಏರು ಅದೆಲ್ಲ ನಾನು ಒಪ್ಪಲ್ಲ. ಸಂಡೇ ಮಾಡ್ತೀನಿ ಗೈಸ್, ನಾವು ಒಪ್ಪಲ್ಲ ನಾನು. ಕಟಿಂಗ್ ಅದೆಲ್ಲ
ಎಷ್ಟು ಸ್ವಲ್ಪ ಮಾಡ್ಬೇಕಾ? ಒಂಚೂರು ನಾನು ಮುಟ್ಸೋದೇ ಇಲ್ಲ ಗೈಸ್. ಓಕೆ ಗೈಸ್, ಫೈನಲಿ ಇವಾಗ ಸಿಂಪಲ್ ಆಗಿರೋದೇ ಕೊಡೋಣ, ಏನ್ ಜಾಸ್ತಿ ಏನ್ ಬೇಡ ಎಕ್ಸ್ಟೆಂಡು. ಓಕೆನಾ, ನಮ್ಮಲ್ಲಿ ಐಸ್ ಗೆಡ್ಡೆಗಳಿವೆ, ಅದನ್ನ ಸೀದಾ ಬೆನ್ನಿಂದಗಡೆ ಎಲ್ಲಾನು ಹಾಕಿರ್ತೀನಿ, ಇಡೀ ಬ್ಲಾಗ್ ಪೂರ್ತಿ ಅವನು ಅದರಲ್ಲೇ ಇರ್ಬೇಕು. ಇವಾಗ ನಮ್ ಚೋಟ ಮರಿ ಒಂದಾಗ್ತಾಳೆ, ನಾನೊಂದು ಹಾಕ್ತೀನಿ. ಬಾಬಾ ಕುಚ್ಚು ಕುಚ್ಚು ಕುಚ್ಚು. ಗೈಸ್ ಫೈನಲಿ ಇವಾಗ ಐಸ್ ಗೆಡ್ಡೆಗಳನ್ನೆಲ್ಲ ಇವಾಗ ನಾನು ಮುಂದೆ ಹಾಕ್ತೀನಿ, ನಮ್ ಚೋಟ ಮರಿ ಹಿಂದೆ ಹಾಕ್ತಾಳೆ. ಬಾ ಮುಂದಕ್ಕೆ. ಓಕೆ, ಐಸ್ ಏನಾರ ಮಾಡ್ಬೋದು ಬೆನ್ನಿಗೆ ಅಂತಲ್ಲ. ದುಬ್ ದುಬ್ ಚಬಕ್ ಅದೇ ಎಲ್ಲ ಮುಂಚೆ ಹಿಂದೆ ಹಿರಿಯರು ಒಟ್ಟಿಗೆ ಹಾಕ್ಬೋಣ ಇರೋ ಎಲ್ಲ. ಬೀಟಲ್ಲಿ ಆಟಿಕೆ ಆಡ್ತಾ ಇದ್ದೆ ಇಟ್ಕೊಂಡು ನೋಡಿ ಇದೆಲ್ಲ ಬಟ್ಟೆ ಟೈಟ್ ಮಾಡಿಲ್ಲ, ಇದು ಮೋಸ ಇದೆ. ಅದೇ ಅಷ್ಟು ನೀವು ಒಂದ್ ಹಾಕೊಂಡು ಕುತ್ಕೊಬಿಡ್ರಿ ಆಂಟಿ, ಒಂದ್ ಹಾಕೊಂಡು ಕುತ್ಕೊಬಿಡ್ರಿ ಆಂಟಿ. ಮುಂದೆ ನೋಡಲ್ಲ ಎಲ್ಲ ಎತ್ರಿ ಹಾಕ್ಬುಜೆ ಅಣ್ಣ ಪ್ಯಾಂಟ್ ಒಳಗೆ ಹಾಕ್ತವಳ ಹಾಕೋ ಬುಜೆ, ನಿಂಗೆ ಎಲ್ ಬೇಕಲ್ಲ ಹಾಕ್ಬುಜೆ. ಎಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಟ್ಟೈತೆ. ಅದೇ ಇದೊಂದು ಒಂದ್ಸಲ ನೋಡ ಹೆಂಗಿದೆ ಅಂತ. ಹಾ ಇರು ನೋಡಲ್ಲಿ, ನನ್ ಮಗ ಕಳ್ಳನ್ ಮಗ ಏನ ಮಗ. ಏಯ್ ಇರೋ ಇವನ್ನೆಲ್ಲ ಬೀಳಿಸ್ತಾನೆ. ಅಷ್ಟೇ. ಹಾ ಬಾ ಬುಜೆ, ಬಾ ಬುಜೆ ಅಷ್ಟೇ ಬಾ, ಸಿಂಪಲ್ ಬಿಡ. ಅದಕ್ಕೆ ನಗು ಪಾತ್ರೆ ಇಲ್ಲ ಅಲ್ಲಿ ಹಿಡ್ಕೊಂಡ್ಬಿಟ್ಟೈತಲ್ಲ. ಸೀರಿಯಸ್ ಆತ ಸೊತ್ತೀನಿ ಹಿಡ್ಕೊಂತಿದೀನಿ, ಬಟ್ಟೆಗೆ ಹಿಡ್ಕೊಂತಿದೀನಿ. ಓಕೆ ನೆಕ್ಸ್ಟ್ ಕ್ವಶನ್ ಗೈಸ್, ನೆಕ್ಸ್ಟ್ ಕ್ವಶನ್ ಫೈನಲಿ. ಬನ್ನಿ ಸ್ಟಾರ್ಟ್ ಆಗುತ್ತೆ. ಬಾ ಮುಂದೆ ರೆಡಿನಾ ಟ್ರುತ್ಗೆ. ನೆಕ್ಸ್ಟ್ ಬಿಡು, ಹಂಗೆಲ್ಲ ಮಾಡಂಗಿಲ್ಲ, ನಾವೇನೋ ಕೂರ್ ಸಿಕ್ಕಿರ್ತೀವಿ ಬಿಡು. ಏನು ಕೇಳಿಸಿದ್ರು ಅನ್ಸರು, ಗಮನ ಇಲ್ಲ ಐತೆ. ಟಚ್ ಎಲ್ಲ ಆಯ್ತು. ನಾನು ತಪ್ಪಾಗಿರೋ ತಪ್ಪಪ್ಪ ನಂದು. ಇಲ್ಲಿರೋದು ಹಿಂಗ್ ಹೋಗ್ತೈತೆ, ಟಚ್ ಆಗ್ತೈತೆ, ಬುಜ್ಜಿನ ಇಟ್ಲು. ಫೈನಲಿ ಮತ್ತೊಂದ್ಸಲಿ ಡೇರ್ ಫಾರ್ ಚಿರು. ಪಾಪ ನಮ್ ಚೋಟ ಮರಿ ಕಾಟ ಕೊಟ್ಟೆ ಅಲ್ವಾ, ಅದಕ್ಕೆ ನಿಂಗೆ ಬಿಡಕ್ಕಾಯ್ತಿಲ್ಲ. ಸರಿ ಇವಾಗ ಏನು ಹಾ ಹೇಳ್ತೀನಿ ಸಮಾಧಾನ, ನನ್ಗೆ ಒಂದ್ ಸ್ವಲ್ಪ ಟೈಮ್ ಬೇಕಲ್ಲ. ಇನ್ನೊಂದು ಹಾಫ್ ಅನ್ ಅವರ್ ಬೇಕು ಗೈಸ್ ನಮ್ದು. ಅಣ್ಣ ಸೈಸ್ ಬಿಡಪ್ಪ ಜೊತೆಗೆ ಹಂಗೆ ಫೋನ್ ಇಲ್ಲ ಒಂದ್ಸಲ ಡ್ಯಾನ್ಸ್ ಮಾಡಿ ಮುಗೀತ್ ನಿಮ್ದು. ಹೆಂಗ್ ಅದ್ ಗೊತ್ತಾಯ್ತು. ಹಿಂಗನ್ನ ಸಲ ಹೆಂಗ್ ಕಾಣ್ತೀಯ, ಹಿಂಗನ್ನ ಸರಿ ಕುತ್ಕೋಬೇಕು ನಮ್ಗೆ. ನಾವು ಸರಿ ಡೇರ್ ಕೊಡ್ತಾ ಏನ್ ಬಾ ಏನ್ ಡೇರ್ ನೆಕ್ಸ್ಟ್ ಕಮನ್. ಅದನ್ನ ಮುಂದೆ ಕುತ್ಕೋಬೇಕು ಅಂದ್ರೆ ನಾನೇ ಸರಿ ಹಿಂಗೆ ಕುತ್ಕೋಬೇಕು ಬಾ. ಇವಾಗ ಅದೇ ಐಸ್ನ ಹಿಂಗೆ ಕಂಡು ಹಾಕ್ಬೇಡ, ಕಂಡು ಕುತ್ಕೊಬಿಡ್ಲಿ. ಅದೇ ತರ ಕೊಡೋದ ಪರವಾಗಿಲ್ಲ ಆಯ್ತು. ಇದು ಹಿಂಸೆ ಕೊಡೋ ತರ ಇದೆ. ಸರಿ ಆಯ್ತು, ಯಾಕೆ ಬುಜ್ಜಿ ಕೊಟ್ಟರೆ ಹಿಂಸೆ ಅಲ್ವಾ, ಅವಳೇನ್ ಪ್ರೀತಿಯಿಂದ ಕೊಟ್ಟಿದ್ದು. ನನ್ ಪ್ರಕಾರ ಗೈಸ್ ಬೇರೆ ಬೇರೆ ಡೇರ್ ಕೊಡೋ ಬದಲು ಈ ತರ ಡೇರ್ ಕೊಡೋದೇ ಮಸ್ತ್ ಇರುತ್ತೆ. ಪರವಾಗಿಲ್ಲ, ನನ್ನ ಇಷ್ಟಪ್ಪ. ಮೆಣಸಿನ್ಗೆ ಹಾಕ್ಬೇಡ ಅಂತ ಒಂಟಿಗೆ ಗೈಸ್. ಇವಾಗ ಬುಜ್ಜಿ ಹತ್ಕೊಳ್ಳೋಣ. ಇರೋ ಹಿಂಗ್ ಹಾಕೊಂಡು ಹಿಂಗ್ ಕೂತಿರ್ತಾನೆ, ಹಿಂಗ್ ಕೂತಿರ್ತಾನೆ, ಹಿಂಗೆ ಕೂತಿರ್ಬೇಕು. ಸರಿ ಆಯ್ತು ಗೈಸ್. ಇವಾಗ ನಾವು ಕೊಡ್ತಿರೋ ಡೇರ್ ಏನಂದ್ರೆ ಅದೇ ಐಸ್ ನ ತಗೊಂಡು ಹಿಂಗ್ ಕೆಳಗಡೆ ಹಾಕೊಂಡು ಇಲ್ಲಿ ಕುತ್ಕೋಬೇಕು. ಇವನಿಗ ನಾವೆಲ್ಲ ಹಾಕ್ತಿವಿ ಅನ್ನೋದು ಕೇಳಂಗಿಲ್ಲ, ನಾವ್ ಹಾಕದ್ ಮೇನು ಕೂತ್ಕೊಳ್ಳೋದ್ ನಾನು ಕೂತ್ಕೊಂಡೆ, ನೀವೇ ಕೇಳಂಗಿಲ್ಲ. ಹಿಂಗೆ ಕೂರ್ಬೇಕು, ಕೂತಿದ್ದೀನೋ ಹಂಗೆ ಹೌದು, ಹಿಂಗೆ ಕೂತ್ಕೋಬೇಕು. ಓಕೆ ಇರಿ, ತೆಗಿಯಂಗಿಲ್ಲ, ಅದು ಹಂಗೆ ಇರ್ಬೇಕು. ಅಣ್ಣ ನೀನ್ ಹೇಳಿದ್ದು ಪ್ಯಾಂಟ್ ಕೆಳಗೆ ಹಾಕ್ತೀನಿ ನಿಮಿಷ ಇರು. ಪ್ಯಾಂಟ್ ಮೇಲೆ ಹೇಳಿದ್ವಿ, ಪ್ಯಾಂಟ್ ಒಳಗೆ ಹಾಕ್ತೀವಿ, ಚಡ್ಡಿ ಒಳಗೆ ಹಾಕ್ತೀಯಾ, ಚಡ್ಡಿ ಹಾಕ್ತಾರ ನೋಡಿ. ಅಯ್ಯ ಇದೊಂದ್ಸಲ ಹಂಗೆ ಮೆಲ್ಲಕ್ಕಿದೆ ಇರಿ. ಚಾ ಮಾತೈತಲ್ಲಿ ಇಲ್ಲ ಇದೊಂದ್ಸರಿಗೆ ಇರು. ನಾನು ಆಯ್ತಿರೋ ನಿಮಿಷ ಕೂರಿಸ್ತೀನಿ. ಇದೋ ಒಂಚೂರು ಇಲ್ಲ ಮೋಸ ಮಾಡಂಗಿಲ್ಲ, ಇರೋ ನಿಮಿಷ. ಹಾ ಕೂತ ಹಾ ಬಿಡು ಗೈಸ್. ಫೈನಲಿ ಐಸ್ ನಲ್ಲಿ ಹಾಕಾಯ್ತು. ಇವಾಗ ಕೂತಿದ್ದ ನನ್ನ ಸ್ಟೇಡ್ ಅಲ್ಲಾಡಂಗಿಲ್ಲ, ಬೇಡ ಅಲ್ಲಾಡಂಗಿಲ್ಲ, ಅಲ್ಲಾಡಂಗಿಲ್ಲ. ಇದು ಲಾಸ್ಟ್ 2 ಡೇರ್ ಮಿಕ್ಕೈತೆ. ಓಕೆ ಅಲ್ಲಾಡಂಗಿಲ್ಲ, ಲಾಸ್ಟ್ 2 ಡೇರ್ ಅಲ್ಲ, ಇದು ಫೈನಲ್ ಡೇರ್ ಅಂತ ಅನ್ಕೊಂಡಿದ್ದೀನಿ. ಮುಗಿದ ಕತೆ. ನೀನಂದ್ರೆ ನನಗಿಷ್ಟ. ಎಸ್
ಸರಿ ಕೊಡ್ರಣ ಬೇಗ ನಾವ್ ಕೊಡ್ತೀವಿ. ಮತ್ತೆ ice cube ನ ಮುಂದೆ ಹಾಕ್ಕೊಂಡ್ರು. ಸಮಾಧಾನ ಆರಾಮ ಕೂತ್ಕೋ. ಬುಜ್ಜಿ ಏನ್ ಹೇಳ್ಕೊಳೋಣ, ಏನಾರ ಕೊಡು, ಸಿಕ್ಕಿ ಚಾನ್ಸ್. ನಿಮ್ಮ ಅಣ್ಣಂಗೆ ತಲೆ ಓಡ್ಸಕ್ಕಾಗಲ್ಲ, ನಿಮ್ಮ ಅಣ್ಣ ಒಳ್ಳೆ ಚಾನ್ಸ್ ಸಿಕ್ಕೈತೆ. ಬೈಲ್ ನಾನು ಕೇಳ್ತೀನಿ ನಿಮ್ಗೆ. ಓಕೆ ಇಂದು ಜನಗೆ ಗೋವಿಂದ. ಓಕೆ ಹೌದಾ guys? ಒಂದೇ ಮಾತು ಹೂ ಅಂತ ನಾನು ಎಷ್ಟು ವಾದ ಮಾಡಿದೆ ನೋಡ್ರಿ guys. ಇದು ನಾನು ನಮ್ಮ ಚೋಟ ಮರಿ ಕೊಡ್ತಾ ಇದೀನಿ. ಬುಜೆ ಏನ್ ಡೇರ್ ಕೊಡ್ತಾ ಇದೀವಿ ಹೇಳು ಬುಜೆ. ಮೊಬೈಲ್ ಆಯ್ತಾ, ಮುಂದೆ ಟೆಂಪರ್ ಕ್ಲಾಸು ಮತ್ತೆ ಹಿಂದೆ ಬ್ಯಾಕ್ ಕೇಸ್ನ ಹೊಡೆದಾಕ್ಬೇಕು. ಆಗಲ್ಲ. ನಾವ್ ಹೇಳಿದ ತಡ ಮಾಡ್ಬೇಕು ಅವೆಲ್ಲ. ಬುಜ್ಜಿ ಕೇಳ್ತೀನಿ ಅಂತ ಹೇಳಿದೆ ತಾನೆ, ಎಸ್ ನೋ ಅನ್ಬಿಡು. ಅದನ್ನ ಏನ್ ಕೇಳ್ಕೊಳ್ಬೇಕು ಕೊಡ್ಬೇಕು. ನನ್ನ ಕೇಳ್ನ ಕೇಳಿಲ್ಲ ಅದು ತಪ್ಪು. ನೀನು ಅದಕ್ಕೆ ಮುಂಚೆ ಏನಿದು ಬ್ಲಾಗ್ ವಿಡಿಯೋದಲ್ಲೇ ನೀನು ಬುಜ್ಜಿ ತರ ತಪ್ಪು ಆಯ್ತಾಯ್ತು. ಓಕೆ ಎಸ್ ಆರ್ ನೋ. ಓಕೆ ನೋ ಅಲ್ವಾ? ಹಾ ಇರು ಬುಜಿ. ಚಿನ್ನದ ತರ ಕಾಪಾಡ್ಕೊಂಡಿದ್ದೀನಿ. ಇಸ್ಕೊಂಡು ಮತ್ತೆ ನಮ್ಮಿಬ್ಬರಿಗೆ ಓಕೆ ಮಾಡಲ್ಲ. ಬೇಡ ಮಮ್ಮಿ ಹತ್ರ, ಇವನ ಹತ್ರ ಇಸ್ಕೊಂಡು ಇನ್ನೊಂದಿಲ್ಲ ಇಲ್ಲ. ಓ ಹಂಗೆ ಗೈಸ್, ಕ್ಯಾಶ್ ಬಜೆಟ್ ನೋ. ನನ್ಗೆ ಗೊತ್ತಿಲ್ಲ. ನೀನೇ ಹೇಳಿದ್ಯಾ ನಾನ್ ತರ್ಸ್ಕೊಂಡ್ ತಿನ್ಬೋದ ಅಣ್ಣ ಅಂದ್ರೆ ಫಸ್ಟ್ ಅಲ್ಲೇ ಗೈಸ್ ನೀವೇ ಅಬ್ಸರ್ವ್ ಮಾಡ್ರಿ guys. First ಇಂದಾನೇ observe ಮಾಡ್ರಿ guys. ಮಾಡಲ್ವಲ್ಲ ಪನಿಷ್ಮೆಂಟ್ ಹೇಳ್ತಿರೋದು. ಅದಕ್ಕಿಂತ ನಮ್ಮ ಅಮ್ಮಗೆ ನೀವು ಟ್ಯಾಕ್ಸ್ ಹಾಕೋದು ಹೆಚ್ಚಾಗ್ಬಿಡಿ ಗೈಸ್. ಒಂದ್ಸರಿ ನೋ ಅಂದ್ರೆ ಏನ್ ಪನಿಷ್ಮೆಂಟ್ ಅದು ಹೇಳಿ. ಅದೇ ಹೇಳದ್ನಲ್ಲ, ಏನು ಹೇಳಕ್ ಬಂದಲ್ಲ. ಸರಿ ಹೇಳ್ರಿ ಅದೊಂದ್ಸರಿ. ಅದು ನಾವಿಬ್ರು ಡಿಸೈಡ್ ಮಾಡಿದ್ದೇನಂದ್ರೆ ನಿಮ್ಮ ಅಮ್ಮ ಹತ್ರ 4,000 ರೂಪಾಯಿ ಇಸ್ಕೊಂಡು ನಮಗೆ ಕೊಡ್ಬೇಕು. ಮಮ್ಮಿ ಹತ್ರ ಯಾಕೆ ಗೈಸ್ ಬಡವ್ರು ಅಂತ ಗೊತ್ತಿದ್ರು ಹೊಟ್ಟೆ ಮೇಲೆ ಹೊಡಿತಾರೆ ಗೈಸ್. ಹೌದು, ಹಂಗಾರ ಹೊಡೆದಾಕಪ್ಪ, ಮೊಬೈಲ್ ಹೊಡೆದಾಕ. ಅದು ಬಡವ್ರದೇ ಅಲ್ವಾ? ಆ ಫೋನ್ ತಾಡ್ರು ಬಿಡ್ರಿ ಅಂತ. ಆ ಫೋನ್ ಕಿಂತ ನಮ್ಗೆ ಈ ಸ್ಕೇಲ್ ಇಂಪಾರ್ಟೆಂಟ್ ಆಗಿತ್ತು. ಇನ್ನು ಎಸ್ ಆರ್ ನೋ ಕೇಳ್ದಲ್ಲೇ ಹೊಡೆದ್ಬಿಟ್ಟಿದೆ. ಡಿಸ್ಪ್ಲೇ ಅಣ್ಣ ನಿಮ್ಗೆ ಗೊತ್ತ, ಡಿಸ್ಪ್ಲೇ ಹಚ್ಚಿದ್ರೆ ಹೊಡೆದೋಗುತ್ತಣ. ಅದಕ್ಕೆ ಸೀರಿಯಸ್ ಹೊಡೆದೋಗುತ್ತಣ. ಮತ್ತೆ ಯಾಕೆ ಕುಡ್ದಾಗ್ದೆ? ನಿಮಿಷ ನೀವು ಅಮ್ಮ ಹತ್ರ ಫೋನ್ ಮಾಡ್ಬಿಟ್ಟು ಕೇಳು. ಅಲ್ಲೇ ನೋಡಿ ಅಂಕಲ್ 4,000 ಕೊಡ್ಬೇಕಂತ. ಕೇಳು. ಸಾಲ ಕೊಡಿ ಅಂಕಲ್ ಒಂದ್ 4,000. ನಾನು ಹೇಳಿದ್ದು ಮೆನ್ಷನ್ ಮಾಡಿದ್ದೀನಿ, ನೀವು ಅಮ್ಮ ಹತ್ರ ಕೇಳ್ಬೇಕು ಅಂತ. ಇರ್ಬಾಬಾ ಅಮ್ಮ ಹತ್ರ ಮೆನ್ಷನ್ ಮಾಡಿದ್ದೀನಿ. ಸೀರಿಯಸ್ ಏನ್ ಗೈಸ್, 2 ಆಪ್ಷನ್. ನೀನೇ ಅಷ್ಟು ಬಜೆಟ್ ಒಂದು ಬ್ಲಾಗ್ ಅಲ್ಲಿ 2 ಆಪ್ಷನ್ 4,000 ಯಾಕೆ ಇಟ್ಟಿಲ್ಲ? ಯಾವ್ದ್ರಲ್ಲಿ ಇಕ್ಕಿದ್ಯಾ? ಇದು ಯಾವ್ದದು ಇಲ್ಲಿ ಫ್ರೆಂಡ್ಸ್ ಬಂದಾಗ 4,000 5,000 ಇಟ್ಟಿದ್ ಬಡ್ಜೆಟ್. ಇವನಿಗೆ ಏರ್ ಮಾಡಲ್ಲ, ಆಮೇಲೆ ಏನು ಏನ್ ಬುಜ್ಜದು ಇವಾಗ ಕೊಟ್ಟಿದ್ದು ಮೊಬೈಲ್ ಮಾಡಲ್ಲ. ಇವ್ನಿಗೆ ಹೆಂಗಿರ್ಬೇಕಂದ್ರೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬಾ. ಯಾವ್ದನ ಅದ್ ಸಿಂಪಲ್, ನಾನು ಹಾಕೋತೀನಿ. ಒಂದಿನ ಪೂರ್ತಿ ನಮ್ಮಿಬ್ರಿಗೂ ಸರ್ವೆಂಟ್ ಆಗಿದೆ. ಗುಡ್ ಐಡಿಯಾ ಬುಜ್ಜಿ. ಟೆಂಪರ್ ಗ್ಲಾಸ್ ಹೊಡಿತೀನಿ ಕೊಡಿ. ಗುಡ್ ಐಡಿಯಾ ಬುಜ್ಜಿ, ಸೂಪರ್ ಬುಜ್ಜಿ. ಗೈಸ್ ಬುಜ್ಜಿ ಒಂದು ಒಂದೇ ನಿಮಿಷ ಆಯ್ತು. ಈಗ ಚೇಂಜ್ ಮಾಡ, ಡೈವರ್ಟ್ ಮಾಡೋಣ. ಬುಜ್ಜಿ ಒಂದು ಐಡಿಯಾ ಸೂಪರ್ ಆಗಿರೋದು. ಗೈಸ್ ಚೋಟ ಮರಿ ಕೊಟ್ಟಿರೋದು ಯಾವ್ದು ಅಂದ್ರೆ ಒಂದು ದಿನ ಪೂರ್ತಿ ನಮ್ಮಿಬ್ರು ಸರ್ವೆಂಟ್ ಆಗಿರ್ಬೇಕು ಅಂತ. ಅಂದ್ರೆ ಚಿರೋ ಬೀಯಿಂಗ್ ಅ ಸರ್ವೆಂಟ್ ಫಾರ್ ಭವಿಷ್ಯ. ಇವನು ಫೋನ್ ಕೇಸ್ ಹೊಡಿಯಲ್ಲ, ಟೆಂಪರ್ ಗ್ಲಾಸ್ ಹೊಡಿಯಲ್ಲ, ಕೂದಲು ಕಟ್ ಮಾಡಕ್ ಬಿಡಲ್ಲ. ಇನ್ನೇನಿದೆ ಅವನ ಹತ್ರ? ಇದು ಬೆಸ್ಟ್ ಅಲ್ವಾ? ಇದು ಸಪರೇಟ್ ಒಂದು ಭಾಗ ಆಗುತ್ತೆ, ನಮಗೆ ಹೆಲ್ಪ್ ಮಾಡ್ಕೊಳ್ಳುತ್ತೆ. ನಾನು ನಿನ್ಗೆ ಎಂತೆಂತ ಕೊಡ್ತೀನಿ ನನಗೆ ಗೊತ್ತಿಲ್ಲ, ನಾವು ಕೊಡ್ತಾ ಇರ್ತೀವಿ, ನೀನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆಪ್ಷನ್ ಇಲ್ಲ. ಇದು ತಪ್ಪಿದು, ಇದು ತಪ್ಪು. ಸರಿ ಆ ಡಿಸ್ಪ್ಲೇ ಟೆಂಪರ್ ಗ್ಲಾಸ್ ಹೊಡಿತೀನಿ ಕೊಡ್ರಿ. ಸರ್ವೆಂಟ್ ಆಗಲ್ಲ. ಫಸ್ಟ್ ನೋ ಅಂದಾನೆ ಬೇಡ, ನಮಗೆ ಬೇಕಾದ್ರೆ ಇದು ಅಮ್ಮಮ್ಮದು ಒಂದು 500 ಬೇಡ. ನಮಗೆ ಫಸ್ಟ್ ನೋ ಅಂದ್ಬಿಟ್ಟ, ನೋ ಅಂದ್ಬಿಟ್ಟ. ನಮ್ಮ ಅಪ್ಪ ಫೋನ್ ಹಾಕೊಡ್ಬಿಡಿ. ಬೇಡ ನೋ ಅಂದ್ಬಿಟ್ಟು 4,000 ಬೇಕಾ ಬೇಡ? ಇಲ್ಲ 4,000 ಬೇಡ. ಫಸ್ಟ್ ನೋ ಅಂದಾನೆ ಇವಾಗ ಬೇಡ ಅಷ್ಟೇ. ಬುಜ್ಜಿ ನಾವು ಡಿಸ್ಕಸ್ ಮಾಡಾಯ್ತು, ನಾನ್ servant ನಾವಿಬ್ರು ಹೇಳಿರೋದು ಒಪ್ಕೋಬೇಕು. ನಾವ್ ಇದು ಬಿಟ್ಟಿದ್ರೆ ವಾದ ಮಾಡ್ತಿದ್ದ ಇವಾಗ ಆಯ್ತು. ನಾನು ನಿನ್ನ ಹತ್ರ ಆನ್ಸರ್ ಕೇಳ್ತಿಲ್ಲ, ನಾವು ಕೇಳಿರೋ ಪ್ರಶ್ನೆ ಎಸ್ ಆರ್ ನೋ ಅಷ್ಟೇ. ಹಂಗಾರ ಕಟಿಂಗ್ 3 ಬಿಟ್ಟು Physically 4th ಒನ್ ಕೊಟ್ಟಿದಿರಲ್ಲ, ಬೀಯಿಂಗ್ ಆಕ್ಟಿಂಗ್ ಎಸ್ ಅ ಸರ್ವೆಂಟ್ ಅಂದ್ಬಿಟ್ಟು ಬೆಸ್ಟ್ ಒನ್. ಅದು ಒಂದು ಬ್ಲಾಗ್ ಆಗುತ್ತೆ ಗೈಸ್. ಓಕೆ ಪರವಾಗಿಲ್ಲ, ನೀವು ಮಾಡಿಸ್ಕೊಂತೀರಾ ಅಂದ್ರೆ ನಾನು ಮಾಡ್ತೀನಿ. ಹಾ ಸರಿ ಆಯ್ತು, ಮಾಡಿಸ್ಕೊತೀನಿ. ಬ್ಲಾಗ್ ಇಲ್ದಿರಾ ಅದ್ ನಾವು ಹಿಡನ್ ಕ್ಯಾಮ್ರಾ ಹಾಕಿರ್ತೀವೋ ಹೆಂಗ್ ಹಾಕಿರ್ತೀವೋ ಗೊತ್ತಿಲ್ಲ. ಡೇರ್ ಕೊಟ್ಟು ಪರ್ಫೆಕ್ಟ್. ಒಂದು 30 ಮಿನಿಟ್ಸ್ ಸರ್ವೆಂಟ್, ಓಕೆ 1 ಅವರ್ ಸರ್ವೆಂಟ್, ಒಂದು ಡೇ ಪೂರ್ತಿ ಸರ್ವೆಂಟ್ ಅಂದ್ರೆ ಹೌದಾ? ಹಂಗ ಓಕೆ ಬುಜ್ಜಿ 2 ಅವರ್. ಓಕೆ ಬುಜ್ಜಿ, ಓಕೆ ಅಲ್ಲ 30 ಮಿನಿಟ್ಸ್ 1 ಅವರ್ ಅಂದ ನಾವ್ ಹೇಳ್ಬೇಕು. ಇಲ್ಲಪ್ಪ ಗೈಸ್ ಪಕ್ಕ ಇದನ್ನ ಅವನು ಮಾಡೇ ಮಾಡ್ತಾನೆ. ಇವನು ಫೋನ್ ಕೇಸ್ ಹೊಡೆಯಲ್ಲ, ಟೆಂಪರ್ ಗ್ಲಾಸ್ ಹೊಡೆಯಲ್ಲ, ಕೂದಲು ಕಟ್ ಮಾಡಕ್ ಬಿಡಲ್ಲ. ಇನ್ನೇನ್ ಇವನು? ಅದಕ್ಕೆ ಬೀಯಿಂಗ್ ಸರ್ವೆಂಟ್ ಫಾರ್ ಬೋತ್ 2 ಅವರ್ಸ್ 1 ಮಿನಿಟ್ ಕಟಿಂಗ್ ಚಾಲೆಂಜ್. 1 ಮಿನಿಟ್ ಕಟಿಂಗ್ ಚಾಲೆಂಜ್ ಅಂದ್ರೆ ನಾವು ಕಟ್ ಮಾಡ್ತೀವಿ 1 ಮಿನಿಟ್ ಎಲ್ಲಿ ಬೇಕಾರೆ. ಅದೆಲ್ಲ ಆಗಲ್ಲ. ನಿಮ್ಗೆ ಡೇರ್ಸ್ ಅಂದ್ರೆ ಪರವಾಗಿಲ್ಲ, ನಿನಗೆ ಒಪ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಡು. ಇವತ್ತೇ ಮುಗಿಸಿ, ಇವತ್ತೇ ಮಾಡ್ತೀನಿ. ಇದು ಮುಗಿದಷ್ಟು ನೆಕ್ಸ್ಟ್ ಬ್ಲಾಗ್. ಇದೇ ಬಟ್ಟೆ ಗೈಸ್, ಇದೇ ಬಟ್ಟೆ ನೆಕ್ಸ್ಟ್ ಬ್ಲಾಗ್. ನಾವು ಕೊಡ್ತಿರೋ ಡೇರ್ನ ನೀನ್ ಎಕ್ಸೆಪ್ಟ್ ಮಾಡ್ಬೇಕು.
ಹಂಗಾರೆ ಇನ್ ಯಾವ ಬ್ಲಾಗು ಇವ್ನು ಚಿರು ಜೊತೆ ಮಾಡಲ್ಲ ನಾನು. Fix ಆಯ್ತು. ಬ್ಲಾಕ್ ಮೇಲ್ ಮಾಡೋದು guys. ಇಲ್ಲ ಬುಜ್ಜಿ ಇಲ್ಲ ಅಲ್ಲ ನೀನ್ ಮಾಡ್ತೀನೋ ಗೊತ್ತಿಲ್ಲ, ನಾನ್ ಮಾಡಲ್ಲಪ್ಪ. ಇನ್ ಯಾವ ಬ್ಲಾಗು ಚಿರು ಜೊತೆ ಮಾಡಲ್ಲಪ್ಪ. ಅಲ್ಲ guys ನೋಡಿ, ಅದು ಬಿಟ್ಟು ಈ ಬ್ಲಾಗ್ ಅಲ್ಲೇ ಮುಗಿಯತಾರ ಕೊಡ್ಬೇಡ. ನೀನೇನ್ ತಿಕ್ಕಲ್ ತರ ಇಲ್ಲಿ ಒಂದ್ ನಿಮಿಷ ಕೇಳು, Dare ಈ ಕೆಲವು ನಿಮಿಷ ಕೇಳು. ಇವಾಗ ಒಂದ್ ಡೇರ್ ಹೇಳಿದ್ವಿ, ನೀನ್ ಒಪ್ಕೊಂಡೆ, ಈ ಬ್ಲಾಗ್ ಅಲ್ಲಿ ಮುಗ್ದೋಯ್ತು. ಅದ್ ಬರೋದ್ ನೆಕ್ಸ್ಟ್ ಬ್ಲಾಗ್ ಮಾಡ್ಲೇಬೇಕು ನೀನು. ಅಷ್ಟೇ ನೀನ್ ಹೇಳ್ತೇನೋ ಈ ಬ್ಲಾಗ್ ಅಲ್ಲಿ ಮುಗ್ದೇ ಹೋಯ್ತು ಡೇರ್ ಅದು. ಇದು ಬಲೆ ಎಸ್ ಅಂದ್ರೆ ಡೇರ್. ನಿನ್ ಮೊಬೈಲ್ ಅಲ್ಲಿ ಓಪನ್ ಮಾಡೋ ಸರಿ. ಅಲ್ಲ ಹಿಂಗೆ ಓಪನ್ ಮಾಡಿ, ನಾನೇನ್ ಇದಲ್ಲ, ನಾನೇನ್ ಆ್ಯಪ್ ಹೋಗಲ್ಲ. ಅದು ಬ್ಯಾಕ್ ಹೋಗು, ಬ್ಯಾಕ್ ಹೋಗು. 2 ಅವರ್ ಆಪ್ ಡಿಲೀಟ್ ಮಾಡೋದು, ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದು. ಅದೆಲ್ಲ ಮಾಡೋದಿಲ್ಲ. ಸರಿ ತಗೋ, ಹಂಗೆ ಫೋನ್ ಇಕ್ಕೊಂಬ. ಸರಿ, ಅದ್ರಲ್ಲಿ ನಾನು ಫೋನಿಗೆ ಮಾತ್ರದಲ್ಲ, ಹಿಂಗೆ ಎತ್ಕೋತೀನಿ ಅಷ್ಟೇ. ನಾನು ಹಿಂಗೆ ಸ್ಕ್ರೋಲ್ ಮಾಡ್ತೀನಿ ಬಾಯಲ್ಲಿ, ದೂರ ನಿನ್ ಕೈಯಲ್ಲೇ ಸ್ಕ್ರೋಲ್ ಮಾಡ್ತೀನಿ ಬಾಯಲ್ಲಿ. ಮುಂದೆ ಬಂದು ಮುಂದೆ ಬಾ. ಇಲ್ಲ ಅಂದ್ರೆ ಅದು, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲಪ್ಪ. ಇದನ್ನ ಡಿಲೀಟ್ ಮಾಡ್ಬೋದಾ? ಮಾಡು. ಅಲ್ಲ ಕೇಳಿದ ಆಪ್ಷನ್ ನೀನ್ ಮಾಡೋದ್ರೆ ನಾ ಮಾಡಕ್ಕಾಗಲ್ಲ. ಸರ್ವೆಂಟ್ ಚೆನ್ನಾಗಿದೆ. ಎಸ್ ಪರ್ಫೆಕ್ಟ್. ಅಕ್ಕ ಇವಾಗ 4 ಆಪ್ಷನ್ ಕೊಡ್ತೀವಿ. ಕಟಿಂಗ್ ಮಾಡಿಸ್ಬೇಕು, ಓಕೆನಾ? ಇಲ್ಲ ಅಂದ್ರೆ ಮೊಬೈಲ್ದು ಟೆಂಪರ್ ಗ್ಲಾಸ್ ಬ್ಯಾಕ್ ಕೇಸ್ ನ ಡಿಸ್ಟ್ರಾಯ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲ ಅದು 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 ನೋ. ಅದು ನೋ ಅಂದ್ರೆ ಮಾತ್ರ ನೋ ಅಂದ್ರೆ ಬರ್ತೀನಿ. ಒಂದ್ ನಿಮಿಷ ಇರೋ, ಸಮಾಧಾನ ಮಾಡ್ಕೊ. ಆತರಗಟ್ಟ ಅಂತ ಹೇಳ್ಬಿಡ ಅಕ್ಕ. ನೆಕ್ಸ್ಟ್ ಬಂದ್ಬಿಟ್ಟು ನಂದು ಮತ್ತೆ ಚೋಟ ಮರಿ ಬೀಯಿಂಗ್ ಅಸಿಸ್ಟೆಂಟ್ 2 hours ಅವ್ರ ಸರ್ವೆಂಟ್ 2 hours. ಈ 3ಅಲ್ಲಿ ಆಮೇಲೆ 3 ಒಪ್ಪಿಲ್ಲ ಅಂದ್ರೆ 400 ರೂಪಾಯಿ ಕಳ್ಸು ಅಂತ. ಇವಾಗ ಯಾವ್ದು ನೀವು ಚೂಸ್ ಮಾಡ್ತೀರಾ ಬೆಸ್ಟ್? ಅಷ್ಟೇ. ನೀವು ಅಮ್ಮನೇ ಸರ್ವೆಂಟ್ ಒಪ್ಕೊಂಡವ್ರೆ ಬೈಲಿ. ನಾನು ಒಪ್ಕೊಂತೀನಿ, ನನ್ನ ಫೋನ್ ಕೇಸು ಬೇಕು. ನನ್ಗೇನಿಲ್ಲ. ಯಾವ್ದು ಬುಜ್ಜಿ, ನಿಂಗೆ ಯಾವ್ದು ಬೇಕು ಹೇಳು ಬುಜ್ಜಿ. ಸರ್ವೆಂಟ್ ಸರಿ ಗೈಸ್, ಒಪ್ಕೊಂತೀನಿ. ಬಟ್ ಈ ವ್ಲಾಗ್ ಹಿಂಗ್ ಸ್ಟಾಪ್ ಆಗಿದ ತಕ್ಷಣ ನಿನ್ ಟೈಮ್ ಸ್ಟಾರ್ಟ್. ಅದು ನಾವು ಡೇರ್ ಕೊಡೋದು, ನಾವು ಅದನ್ನ ಹೇಳಕ್ಕಲ್ಲ. ಅದ್ ನೀವು 2 hours ಅಂದಿದ್ರಿ. ಇವತ್ತು ಅಮ್ಮ ಸರ್ವೆಂಟ್ ಅಂತ ಒಪ್ಕೊಂಡವ್ರ ಅಂತ. ನನಗೆ ಆತಲ್ಲ ಬೈ, ಇಲ್ಲಿ ಕುತ್ಕೊಳಕ್ಕೂ ಅಸಿಸ್ಟೆಂಟ್ 2 hours ಒಪ್ಕೋ. ಅದು ಬಿಟ್ಟು ಬೇರೆ ಇನ್ನೊಂದು ಯಾವ್ದು ಟೆಂಪರ್ ಗ್ಲಾಸ್ ಬ್ಯಾಕ್ ಕೇಸ್. ಜೋಶಲ್ ಮೇಕಪ್ ಅಂದ್ರೆ ಹೂ ಅಂತ ಇದ್ದೆ ಅವಾಗ. ಅದ್ ನೀವು ಬ್ಲಾಗ್ ಅಲ್ಲ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾಡ್ತೀವಿ ನಾವು. ಈ vlog- ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಮುಗೀತು. ಆಯ್ತು ಸರಿ, ಇನ್ನೆರಡು ಆಪ್ಷನ್ ಕೊಡ್ರಿ. ಅವ್ ಯಾವ್ದು ಇಷ್ಟ ಆಗಿದೆ ನಾನು ಪಕ್ಕ ಇದಕ್ಕೆ ಹೋಗ್ಬಿಡ್ತೀನಿ. ಅಸಿಸ್ಟೆಂಟ್ ಇನ್ನೆರಡೇ 2 ಆಪ್ಷನ್ ಕೊಡ್ತೀನಿ. 2 ಆಪ್ಷನ್ ಇನ್ನೆರಡೇ ಮೀಸೆ ತೆಗಿಬೇಕು. ಒಂದ್ ಆಪ್ಷನ್ ತಲೆ ಇದ್ದು ಹೇಳ್ರಿ ಭಯ. ಬುಜ್ಜಿ ಏನ್ ಹೇಳ್ತೀಯ? ಬಾಸ್ ಓಕೆ ಅಷ್ಟೇ. ಬಾಸ್ ಮಾಡಲ್ಲ. ನನ್ ಬಾಸ್ ಮಾಡ್ತೀರಾ? ಸರಿ, ಅದು ಬರೀ ಅವಾಗ ಬುಜ್ಜಿ ಮತ್ತೆ ಸರ್ವೆಂಟ್. ಅದಕ್ಕೆ ಬುಜ್ಜಿ ನಾವ್ ಆರಾಮಾಗಿ ಹೇಳೋಣ, ನಮ್ಗೇನ್ ಎಕ್ಸ್ಟ್ರಾ ಇಲ್ಲ. ನಾವ್ ಆರಾಮಾಗಿ ಹೇಳೋಣ. ಶನಿವಾರ ಬೇಕು, ಭಾನುವಾರ ಬೇಕಂತಿಲ್ಲ. ನಮ್ಗೂ ಬುಜ್ಜಿ, ನಾನು ಬುಜ್ಜಿ ಫ್ರೀ ಆಗ್ಬೇಕು. ಮಾಡಿ ಮುಗಿಸೋದ್ನವ್ರೆ ಅವ್ರ ಟೈಮಿಂಗ್ ಜೊತೆಗೆ ಇದು ಹೇಳ್ತಾರ ಗೈಸ್. ಇದು ಹೆಂಗ ಬುಜ್ಜಿ ಹಾಫ್ ಡೇ ಬೀಯಿಂಗ್ ಸರ್ವೆಂಟ್ ಫಾರ್ ಅಸ್. ಓಕೆ ಅಷ್ಟೇ. ಒನ್ ಡೇ ಪೂರ್ತಿ ಮಾಡ್ತೀನಿ ಗೈಸ್. ಬೀಯಿಂಗ್ ಅಸಿಸ್ಟೆಂಟ್ ಫಾರ್ ಬವಿತಾ ಅಂಡ್ ಸುದೀಪ್ ಫಾರ್ ಹಾಫ್ ಡೇ ಮಾಡ್ತಾನೆ ಅಷ್ಟೇ. ಒನ್ ಡೇ ಸಿ ನಾವು ಕೊಡ್ತಿರೋ ಟೈಮ್ ನೀನ್ ಮಾಡಕ, ನಾವು ಕೊಡ್ತಿರೋದು ಒನ್ ಡೇ ಬುಜ್ಜಿ ಕಷ್ಟಪಟ್ರು. ಒನ್ ಡೇ ಮಮ್ಮಿ ಬೆಸ್ಟ್ ಬರ್ತಡೇ ದಿನ. ಚಿರು ಬೇಗ ಅಸಿಸ್ಟೆಂಟ್ ಹಾ, ಎಂತ ಕಂಟೆಂಟ್ ಅಲ್ವಾ, ಒಳ್ಳೆ ಕಂಟೆಂಟ್. ಓಕೆ, ಆಪ್ಷನ್ 5 2 ಆಪ್ಷನ್ ಕೇಳ್ದಲ್ಲ. ಸರಿ, 5ನೇ ಆಪ್ಷನ್ ಹೋಗ್ ಸೈಲೆಂಟ್ ಮುತ್ಲಿಕ್ ಬಿಟ್ಟು ಮಿಸ್ ಮಾಡ್ಬೇಡ. ಇಲ್ಲಿ ನಾನ್ ಬುಜ್ಜಿ ಅಲ್ಲ, ಇದು ಇನ್ನೂ ಬರ್ಡೇ ದಿನ ಅಲ್ಲ. ನಮ್ಮ ಬರ್ಡೇ ದಿನ ಸ್ಪೆಷಲ್ ಅಣ್ಣ. ಅದ್ ನಂದು. ಓಕೆ ಓಕೆ 2 ದಿನ ಎಕ್ಸ್ಟ್ರಾ ಕೇಳ್ದಲ್ಲ. ಇದೊಂದು ಏನು ಅದೇ ಇವಾಗ ಒಂದು ಇದು ಶನಿವಾರ. ನಾನ್ ಡೇ ನಾವಿಬ್ರು ಡಿಸೈಡ್ ಮಾಡೋದು. ಡೇ ನೀನಲ್ಲ. ಬೀಯಿಂಗ್ ಅಸಿಸ್ಟೆಂಟ್ ಫಾರ್ 2 hours ಈ ಬ್ಲಾಗ್ ಆದ್ಮೇಲೆ. ಹಾಫ್ ಡೇ. ಈ ಬ್ಲಾಗ್ ಆದ್ಮೇಲೆ ಹಾಫ್ ಡೇ. ಅಣ್ಣ ನನ್ನ ಬರ್ಡೇ ದಿನ ಸೀರಿಯಸ್ ಆಗಿ. ಸರಿ, ಬರ್ಡೇ ದಿನ ಬೇಡ. ಬೀಯಿಂಗ್ ಅಸಿಸ್ಟೆಂಟ್ ಫಾರ್ ಬವಿತಾ ಅಂಡ್ ಸುದೀಪ್ ಹಾಫ್ ಡೇ ಡನ್ ಆಯ್ತು ಗೈಸ್. ಇಷ್ಟು ಗಂಟೆ ವಾದ ವಿವಾದ ಆಯ್ತು. ಇದು ಕೊನೆಯ ರೌಂಡ್. ಬರ್ಲಿ. ಸೊ ಇವಾಗಾದ್ರೂ ಹೋಗಿ ಹಾಗೆ ಸುಮ್ನೆ ಹೋಗಿದ್ಯಾ? ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅಕ್ಕ ಚಿರುಗೆ ಲಾಸ್ಟ್ ರೌಂಡ್ ಅಣ್ಣ. ಲಾಸ್ಟ್ ರೌಂಡ್ ನಾನ್ ಸುಳ್ಳು ಹೇಳ್ತಾ ಇದ್ದೀನ. 1 ನಿಮಿಷ ರೀ ಗೈಸ್. ಆಯ್ತು ಅಕ್ಕ, ಎಲ್ಲಿ ಜಾಗ ಬಿಡು. ಅಕ್ಕ ಯಾರಿಗೆ ಬಂದಿದ್ದು? ಚಿರುಗೆ. ಅಮ್ಮ ಯಾರಿಗೆ ಬಂದಿದ್ದು? ಚಿರುಗೆ ಚಿರುಗೆ. 4 ಜನಕ್ಕಿಂತ 4 ಲಕ್ಷ ಜನ ಇಂಪಾರ್ಟೆಂಟ್. ನಿಮ್ ಬುಜ್ಜಿಗಿಂತ ಲಾಸ್ಟ್ ಒಂದ್ ಚೂರು ತಾಣ
ಡೇರೆ ಬಂದ್ಬಿಡು. ಡೇರಿಲ್ಲ ಯಾಕೆ ನಾವು ಈ ಡೇರ್ನ ಮನೆಯವ್ರ ಒಪಿನಿಯನ್ ತಗೊಂಬಾರ್ದು ಒಬ್ಬೊಬ್ರು? ಅವ್ನಿಗೆ 60 ರೂಪಾಯಿ ಇಟ್ಕೊಂಡಿರ್ತಾನೆ. ನಾನು ಅದನ್ನೇ ಮಾಡೇ ಇಲ್ಲ. ಏನ್ ಸುಳ್ಳು ಹೇಳ್ತೆ ಮಾರ. ಅಲ್ನೋಡಲ್ಲಿ ಈ ಟಾಸ್ಕ್ ನಾನ್ ಕೊಡ್ತೀನಿ. ಒಂದು ದಿನ ಪೂರ್ತಿ ಅವನು ನಾವ್ ಎಷ್ಟೇ ಇರಿಟೇಟ್ ಮಾಡಿದ್ರು ಕೋಪ ಮಾಡ್ಕೊಂಗಿಲ್ಲ. ಏನಿದೆಲ್ಲ ಒಂದಿನ ಅಂತ ಅದು ಸಿಕ್ಕಿರೋ ಚಾನ್ಸ್ ಅಲ್ಲ, ಅವಕಾಶ ಕಳ್ಕತ್ತಲ್ಲ ಯಾರು. ನಾನು ಏನು ಒಪ್ಕೊಂಡಿಲ್ಲ. ಫ್ಯಾಮಿಲಿ ಒಪಿನಿಯನ್ ಬೇಡ. ಅದೇ ನಾವು ಮೂವರು ಹೋಗ್ಬಿಟ್ಟು ಬೇರೆ ಜಾಗದಲ್ಲಿ ಆಡಿದ್ರೆ ಫ್ಯಾಮಿಲಿ ಓಕೆ ಗೈಸ್, ಇಷ್ಟ ಗಂಟ ಇರಿಟೇಷನ್ ಅಲ್ಲ, ಅದೆಲ್ಲ ಆಗ್ಬೇಕು. ಯಾಕಂದ್ರೆ ಅವನು ನೀವು ಆನ್ ದಿ ಕ್ಯಾಮ್ರಾ ಅವ್ನು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿರೋ ಅದನ್ನ ನೋಡಿದ್ದೀರಾ, ಆದ್ರೆ ಆಫ್ ದಿ ಕ್ಯಾಮ್ರಾ ಎಲ್ರಿಗೂ ಕೊಟ್ಟಿರೋ ಕಾಟ ನೀವು ನೋಡಿಲ್ಲ. ಅದಕ್ಕೆ ನಾವು ಅಷ್ಟು ಕಾಟ ಕೊಟ್ಟಿದ್ದು. ಇವಾಗ ಸಿಂಪಲ್ ಆಗಿ ಒಂದು ಡೇರ್ ಕೊಟ್ಬಿಡ್ತೀವಿ, ಓಕೆನಾ? ಅಮ್ಮನ ಜೊತೆ ಒಂದು ಡ್ಯಾನ್ಸ್, ನಮ್ಮ ಅಮ್ಮನ ಜೊತೆ ಒಂದು ಡ್ಯಾನ್ಸ್, ಅಪ್ಪನ ಜೊತೆ ಒಂದು ಡ್ಯಾನ್ಸ್. ಅವ್ರ ತೃತ ಡೇರಲ್ಲೇ ಇಲ್ಲ ಅಪ್ಪ. ನಾನ್ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇರೋದು ನಿನಗೆ. ನೀನ್ ಡ್ಯಾನ್ಸ್ ಮಾಡು ಅಂತ ಇರೋದು. ಅವಳಾಗ ಒಂದು ಕೇಳಿಲ್ಲ ಗೈಸ್. 4 ಜನ 5 ಜನ ಹೌದಾ? ಅವ್ಳ ಕಿವಿಲಿ ನಾವ್ ಒಂದು ಐಡಿಯಾ ಕೊಟ್ಲು, ಓಕೆನಾ? ಅವ್ಳ ಕಿವಿ ಒಂದಿನ ಪೂರ್ತಿ ನೀನ್ ಹುಡುಗಿಯಾಗೆ ಇರ್ಬೇಕಂತೆ. ಅದೇ ಹೇಳಿದವಳು. ಒಂದಿನ ಪೂರ್ತಿ ಮನೆ ಕೆಲಸ ಮಾಡ್ಕೊಂಡು ನಮ್ ಸರ್ವೆಂಟ್ ಆಗ್ಬೇಕಂತೆ. ಮನೆ ಕೆಲಸ ಮಾಡ್ಕೊಂಡು ಸರ್ವೆಂಟ್ ಆಗಿರ್ತೀವಿ. ಮನೆ ಕೆಲಸ ಎಲ್ಲಾರನು ಅಂತ ಹೇಳಿದವಳು. ಓಕೆ, ಎಲ್ಲಾರು ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು, ಸರ್ವೆಂಟ್ ಆಗಿರ್ಬೇಕು ಅನ್ನೋ ತರ. ಹಂಗ ಅನ್ಬಿಟ್ಟು ಎಲ್ರಿಗೂ ಹೇಳ್ಬೇಕು ಬೆಸ್ಟ್. ಲಾಸ್ಟ್ ಅಲ್ಲಿ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಮಾಡ್ರೆ ಬೆಸ್ಟ್ ಗೈಸ್. ನಾನು ಒಂದು ಸಾಂಗ್ ಪ್ಲೇ ಮಾಡ್ಕೋತೀನಿ ಈಗ. ಅಮ್ಮ ಜೊತೆ ಒಂದ್ ಡ್ಯಾನ್ಸ್, ಕೆಳಗೆ ಐಸಾ ಕಿಕ್ಕಿದ್ಯಾ ಹೆಂಗಣ ಆಡ್ಲಿ. ಅಮ್ಮ ಜೊತೆ ಒಂದ್ ಡ್ಯಾನ್ಸ್, ಅಪ್ಪ ಜೊತೆ ಒಂದ್ ಡ್ಯಾನ್ಸ್, ಮತ್ತೆ ನಾವು ಅಮ್ಮ ಜೊತೆ ಒಂದ್ ಡ್ಯಾನ್ಸ್. ಕಮನ್, ಲೆಟ್ಸ್ ಗೋ. ಎಸ್, ಈಗಲೇ ಆನ್ ಸ್ಪಾಟ್ ಗೈಸ್. ಬುಜ್ಜಿ ಹೂ ಅನ್ಬೇಕು. ಬುಜ್ಜಿ ಬುಜ್ಜಿ ಅಂದ್ರೆ ಫುಲ್ ಫೇಕ್ ಗೈಸ್. ಬುಜ್ಜಿ ಹಾ ಹೇಳು ಬುಜ್ಜಿ. ಫೇಕ್, ಬರೀ ಫೇಕ್. ಏನಾರು ಹೇಳಿ, ನಿನ್ ಮನ್ಸಾರ ಹೇಳಪ್ಪ ಏನಂತ. 3, 2, 1 ಸ್ಟಾರ್ಟ್. ರೀಟೇಕ್. ನೀ ಮಾಡಿಲ್ಲ, ಮಿಸ್ ಮಾಡ್ಬಿಟ್ಟೆ. ಮಾತಾಡ ಅಮ್ಮ ಹತ್ರ. ರೀಟೇಕ್ ರೀಟೇಕ್. ಹಾ ಓಕೆ, ಸೂಪರ್ ಮಾಡಿದ್ರೆ. ಈಗ ಅಮ್ಮ ಮಧು ಬಾಬಾ ಬಾಬಾ ಎದ್ದಮ್ಮ. ಮಾಡು ಅಮ್ಮ, ಅಮ್ಮ ಕೈ ಹಾಕೋ. ರೀಟೇಕ್. ಓಕೆ, ರೀಟೇಕ್. ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ. ಸ್ಟಾರ್ಟ್ ಮಾಡು. ಅಮ್ಮ ನೋಡ್ಕೊಂಡ್ ಮಾಡು. ಅಷ್ಟೇ ಅಷ್ಟೇ, ಓಕೆ ಬಂದೈತೆ. ನೆಕ್ಸ್ಟ್ ನಮ್ ಡ್ಯಾಡಿ. ಅಡಿಗೆ ಮಾಡಕ್ ಬಿಡ್ರ ಅಂದ್ರೆ ಪೊರಿಟ್ಟ ಪೊರಿ ಬಂದ್ಲೋ ಟೈ ಟೈ ಪೊರಿಟ್ಟ ಪೊರಿ ಬಂದ್ಲೋ ಚೋರಿ ನಡೆಗೆ ಜವರ ಸೈ ಸೈ ಈ ಡೇರ್ ನಿಂದು ನಮ್ಮ ಅಪ್ಪಂದ ಒಂದು ಗೊತ್ತಾಯ್ತಲ್ಲ. ಸೂಪರ್ 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 ಒಬ್ಬ. ಹಾ ಓಕೆ ಓಕೆ ಸೂಪರ್. ಇಲ್ಲಿಗೆ ಈ ಡೇರ್ ಮುಗ್ದೈತೆ ಗೈಸ್. ಈ ಒಂದು ಫೈನಲಿ ಈ ಒಂದು ಟ್ರುತ್ ಅಂಡ್ ಡೇರ್ ಬ್ಲಾಗ್ ಇಲ್ಲಿಗೆ ಮುಕ್ತಾಯ. ಟ್ರುತ್ ಅಂಡ್ ಡೇರ್ ಬ್ಲಾಗ್ ನ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಅಂಡ್ ಇವಾಗ ಟ್ರುತ್ ಅಂಡ್ ಡೇರ್, ಟ್ರುತ್ ಅಂಡ್ ಡೇರ್ ನಾವು ಟ್ರುತ್ ಅಂತೀವಿ. ಟ್ರುತ್ ಎಲ್ಲ ಒಂದೇ ಗೈಸ್. ಇನ್ನೊಂದೇನಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಫನ್ ಆಗಿ ಮಾಡಿದ್ದು. ಅಂಡ್ ಚೋಟ ಮರಿಗೆ
ಚೋಟ ಮರಿಸಿ ಆಲ್ ರೈಟ್ ಎಲ್ಲ ಆಲ್ ರೈಟ್ ಇದೆಲ್ಲ ಮಾಡಿದ ಅಣ್ಣ ಮ್ಯಾಕ್ಸಿಮಮ್ ಅಣ್ಣನೇ ಕೊಟ್ಟಿದ್ದು. ನಾನು ಅದನ್ನ ಎಸ್ ಆರ್ ನೋ ಹೇಳೋಣ ಅಂತ ವೇಟ್ ಮಾಡ್ತಿದ್ದೆ. ಎಲ್ರು ಏನ್ ಗೊತ್ತಾ ಗೈಸ್, ಬುಜ್ಜಿ ನಡೆಸ್ದ ಅಂತ ನೋಡ್ತೀರಾ, ಬಟ್ ಇವಳು ಬುಜ್ಜಿ ಇವಾಗ ನಾನು ಕೊಟ್ಟಿರೋ ಕಟ ನೀವು ನೋಡಿರೋ ಇವಾಗ ನೋಡಿ ಗೈಸ್. ಬುಜ್ಜಿ ನೀ ಕಟಕುಟ ಸುಮ್ನೆ ಆಕ್ಟಿಂಗ್ ಮಾಡ್ಬೇಡ. ಅಂದಿಲ್ಲ ಎಣ್ಣೆ ಇದೆಲ್ಲ ಕೊಡ್ತಾ ಇದ್ದಿಲ್ಲ, ಈ ಮಾತೇ ಆಡಲ್ಲ ನೋಡು. ಯಾ ಅಷ್ಟೇ ಗೈಸ್, ಕಂಪ್ಲೀಟ್ಲಿ ನಾವೆಲ್ಲ ಫನ್ ಆಗಿ ಮಾಡಿರೋದು. ಅಂಡ್ ಈ ಒಂದು ಟ್ರೂತ್ ಅಂಡ್ ಡೇರ್ ಪಾರ್ಟ್ 2 ಬೇಕಂದ್ರೆ ಪಾರ್ಟ್ 2 ಫುಲ್ ಫ್ಯಾಮಿಲಿ 7 ಜನ ಜೊತೆನೂ ಮಾಡ್ಬೇಕು ಅಂದ್ರೆ ಕಾಮೆಂಟ್ ಹಾಕಿ. ಫುಲ್ ಫ್ಯಾಮಿಲಿ ಜೊತೆ ಮಾಡ್ತಿದ್ವಿ. 3 ಅವರ್ ಮಾಡಿದ್ರಿ ಗೈಸ್, 3 ಅವರ್ 7 ಜನ ಅಂದ್ರೆ ಅದೆಲ್ಲ ಕಟ್ ಆಗಿ ಬರೋದೇ ಒಂದು 25-30 ನಿಮಿಷ ಬರುತ್ತೆ. ಅಂಡ್ ಫೈನಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ ಅಂತ ಹೇಳ್ತಾ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಎಲ್ರು ಬೈ ಬೈ ಹೇಳ್ರಿ. ಬಾಯ್ 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 ಗೈಸ್. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಅಂಡ್ ಇದು ಕಂಪ್ಲೀಟ್ಲಿ ಫನ್ ಆಗಿತ್ತು ನಮ್ ಚೋಟ ಮರಿ ಆಲ್ ರೈಟ್. ಅಂಡ್ ಅದ್ಯಾತ ಒಂದು ಪ್ರಿಂಟಿಂಗ್ ಇದೆಯಲ್ಲ ಅದು ಫನ್ ಗೈಸ್ ಅದೆಲ್ಲ. ಚೋಟ ಮರಿ ಈಗ ನೋಡಿ ಆಲ್ ರೈಟ್ ಆಗಿದ್ದಾಳೆ. ಆದ್ರೆ ಚೋಟ ಮರಿ ಒಂದು ಸುಳ್ಳು ಹೇಳಿದ್ದಾರೆ ಅಷ್ಟೇ. ಬೈ.